ಬೆಂಡೆಕಾಯಿ ಸಿಗುವಾಗ ಎಳೆ ಬೆಂಡೆಕಾಯಿ ಇದ್ದರೆ ಇವತ್ತೇ ತಂದಿಟ್ಕೊಳ್ಳಿ. ನೋಡಿ, ಬೆಂಡೆಕಾಯಿನ ತೊಳೆದು ಒರೆಸಿ ಹೆಚ್ಚಿಟ್ಕೋಬೇಕು. ಸ್ವಲ್ಪ ಮುಂದೆ ತೊಟ್ಟು ಮತ್ತು ಹಿಂದೆ ಇರೋದು ಭಾಗನ ಕಟ್ ಮಾಡಿಬಿಟ್ಟು ಅದನ್ನು ಹೋಳುಗಳ ಸೈಜ್ಗೆ ಹೆಚ್ಕೊಂಬಿಟ್ಟು ಒಂದು ಸೂಪರಾಗಿರೋ ಹುಳಿ, ಬೆಂಡೆಕಾಯಿ ಹುಳಿ ಅಂದರೆ ಬೆಂಡೆಕಾಯಿ ಸಾಂಬಾರು ಅನ್ಬೋದು, ಅದನ್ನು ಮಾಡೋದು ತೋರಿಸ್ತೀನಿ. ಎಲ್ಲರೂ ಮಾಡೋ ವಿಧಾನದಲ್ಲಿ ಮಾಡ್ತಾಯಿಲ್ಲ, ಬೇರೆ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಖಂಡಿತ ಪೂರ್ತಿ ನೋಡಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಿಟ್ಕೊಟ್ಟಿದ ಮೇಲೆ ಹೆಚ್ಚಿಟ್ಟಿರೋ ಬೆಂಡೆಕಾಯಿನ ಹಾಕ್ಕೋಬೇಕು. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಬೆಂಡೆಕಾಯಿ ಎಲ್ಲ ಫ್ರೈ ಆದಮೇಲೆ ಅದು ಸ್ವಲ್ಪ ಸ್ಟಾರ್ಟಿಂಗು ಹುರಿಯುವಾಗ ನಿಮಗೆ ಸ್ವಲ್ಪ ಲೋಳೆ ಬರುತ್ತೆ. ಅದು ಚೆನ್ನಾಗಿ ಹುರಿತಾ ಲೋಳೆ ಅಂಶ ಎಲ್ಲ ಹೋಗುತ್ತೆ. ಅಲ್ಲಿವರೆಗೂ ಹುರ್ಕೋಬೇಕು ಚೆನ್ನಾಗಿ. ತಳ ಅಂಟದಲ್ಲೇ ಇರೋ ಹಾಗೆ, ಬೆಂಡೆಕಾಯಿ ಸೀದಲ್ಲೇ ಇರೋ ಹಾಗೆ ಕ್ಲೀನಾಗಿ ನೀಟಾಗಿ ಹುರ್ಕೊಂಬಿಡಿ. ಹುರಿದ್ಬಿಟ್ಟು ಇದನ್ನು ಪಕ್ಕದಲ್ಲಿ ತೆಗೆದಿಟ್ಬಿಡಿ. ಇವಾಗಲೇ ಇದಕ್ಕೆ ಕೆಲಸ ಇಲ್ಲ. ಬೆಂಡೆಕಾಯಿ ಹೆಚ್ಚೋವಾಗಲೂ ಅಷ್ಟೇ, ತೊಳೆದಿರ್ತೀರ ಅಲ್ವಾ, ಆ ನೀರಿನ ಪಸೆ ಏನೂ ಇಲ್ದಲೇ ಇರೋ ಹಾಗೆ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಆಮೇಲೆ ಕಟ್ಟಿಂಗ್ ಬೋರ್ಡ್ನ ಚಾಕುನ ಎಲ್ಲ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಹೆಚ್ಚೋದ್ರಿಂದ ಲೋಳೆ ಅಂಶ ಬರೋಲ್ಲ. ನಿಮಗೆ ಹೆಚ್ಚೋವಾಗಲೇ ತುಂಬ ಲೋಳೆ ಆಯಿತು ಅಂತಂದರೆ ಬೆಂಡೆಕಾಯಿ ಎಲ್ಲ ಮಧ್ಯದಲ್ಲಿ ಸೀಳ್ಕೊಂಡು ಆ ಲೋಳೆ ಎಲ್ಲ ಕಡೆ ಪಾತ್ರೆಗೆಲ್ಲ ಮೆತ್ಕೊಂಡು ನಿಮಗೆ ಮಾಡಿದ್ಮೇಲೆ ಡಿಶ್ ಮುಗಿಸಿದ್ಮೇಲೂ ಎಲ್ಲ ಲೋಳೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆ ಥರ ಆಗಬಾರ್ದು ಅಂತಂದರೆ ಎಲ್ಲ ಕ್ಲೀನಾಗಿ ಡ್ರೈ ಆಗಿರೋವಂಥ ಸಾಮಗ್ರಿಗಳನ್ನು ಇಟ್ಕೊಂಬಿಟ್ಟು ಅದರಲ್ಲಿ ಬೆಂಡೆಕಾಯಿ ಹೆಚ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ನೋಡಿ, ಇಷ್ಟು ಫ್ರೈ ಆಗಬೇಕು. ಇದರಲ್ಲಿ ಅರ್ಧ ಮುಕ್ಕಾಲು ಬೆಂದಿರೋ ಲೆಕ್ಕ ಇದು ಫ್ರೈ ಮಾಡಿದ್ರೆ. ಇದನ್ನು ತೆಗೆದಿಟ್ಬಿಡೋದು. ಆಮೇಲೆ ಒಂದು ಪಾತ್ರೆಗೆ 1 ಕಪ್ಪಷ್ಟು, ಅದು ಒಂದು ಅರ್ಧ ಪಾವಷ್ಟು ಬಂದಿದೆ ಅಂದ್ಕೊಳ್ಳಿ, ಅದನ್ನು ಬೇಳೆನ ತೊಳೆದ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಆ ಬೆಂದಿರೋ ಬೇಳೆನ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಸ್ಕಾಗಿ ಬೆಂದಿದೆ. ಬೇಳೆ ಬೇಯುವಾಗ ಒಂದು ಸ್ವಲ್ಪ ಅರಿಶಿನ ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಬೇಳೆ ನೀಟಾಗಿ ಮೆತ್ತಗೆ ಬೇಯುತ್ತೆ. ಬೇಳೆ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು, ಜಾಸ್ತಿ ನೀರೇನು ಹಾಕಬೇಕಾಗಿಲ್ಲ. ನೋಡಿ, ಬೆಂದಿರೋ ಬೇಳೆನ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅದು ಕಟ್ಟೆಲ್ಲ ಬಿಟ್ಕೊಳ್ಳಿ. ಇನ್ನೊಂದು ಸ್ವಲ್ಪ ತಿಳಿಯಾಗಬೇಕಲ್ವಾ, ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಕುದೀಲಿ, ಅದು ಕಟ್ಟೆಲ್ಲ ಬಿಡುತ್ತೆ. ಆಮೇಲೆ ಉಪ್ಪು ಸೇರಿಸ್ಕೊಳ್ಳೋದು. ಉಪ್ಪು ಹಾಕ್ಬಿಟ್ಟು ಹುಣಸೆ ರಸ ಸೇರಿಸ್ಕೊಳ್ಳೋದು. ನೋಡಿ, ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಅದರ ರಸ ಕಿವುಚ್ಬಿಟ್ಟು ಇವಾಗ ಹಿಂಡ್ತಾಯಿದ್ದೀನಿ. ಆಮೇಲೆ ಸಾರಿನ ಪುಡಿ ಹಾಕಬೇಕು. ಈ ಹುಳಿಗೆ ಸಾರಿನ ಪುಡಿ ಹಾಕೋದು ಒಂದು ವಿಶೇಷ. ಈ ಥರ ಮಾಡಿದ್ರೆ ನೋಡಿ ನೀವು, ಇದು ಸಖತ್ತಾಗತ್ತೆ ಬೆಂಡೆಕಾಯಿ ಹುಳಿ. ನೋಡಿ, ಸಾರಿನ ಪುಡಿ ಸೇರಿಸ್ತಾಯಿದ್ದೀನಿ. ಅಕಸ್ಮಾತ್ ನಿಮ್ಮ ಮನೇಲಿ ಸಾರಿನ ಪುಡಿ ಇಲ್ಲ ಅಂತಂದರೆ ಖಾರದ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೋಬೋದು. ಆಮೇಲೆ ಕರಿಬೇವು, ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ. ನೋಡಿ, ಹಿಂದ್ಗಡೆ ಬೆಂಡೆಕಾಯಿ ಹುರಿದಿಟ್ಟಿರೋದನ್ನ ಹಾಗೆ ಇಟ್ಟಿದ್ದೀನಿ. ಇನ್ನೂ ಅದರದ್ದು ಕೆಲಸ ಸ್ಟಾರ್ಟ್ ಆಗಿಲ್ಲ. ಇದೆಲ್ಲ ಕುದೀಲಿ ಚೆನ್ನಾಗಿ. ಪೂರ್ತಿ ಹುಳಿ ಮಾಡಿಬಿಟ್ಟು ಲಾಸ್ಟಲ್ಲಿ ಅದನ್ನು ಹಾಕೋಣ. ನೋಡಿ, ಇವಾಗ ಕಾಯಿ ತುರಿ ಹಾಕ್ತೀನಿ. ಆಮೇಲೆ ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಬಿಡೋದು. ಫುಲ್ ಎಲ್ಲ ಕುದೀತು ಅನ್ನುವಾಗ ಸ್ವಲ್ಪ ಇಂಗು ನೀರು, ಒಗ್ಗರಣೆನಲ್ಲಿ ಹಿಂಗೆ ಹಾಕ್ಬಿಟ್ಟು ಮಾಡಬಹುದು, ಅಥವಾ ಈ ಜಾಗದಲ್ಲಿ ಇಂಗುನ ಸೇರಿಸ್ಕೋಬೋದು. ಇವಾಗ ಬೆಂಡೆಕಾಯಿ ತೊಗೊಂಡು ಹುರಿದಿರೋದನ್ನ ಇದಕ್ಕೆ ಸೇರಿಸ್ಬಿಡಿ. ಆವಾಗ ಬೆಂಡೆಕಾಯಿ ಲೋಳೆ ಆಗಲ್ಲ. ತಿರ್ಗಾ ಬೆಂಡೆಕಾಯಿಗೆ ನೀರು ಹಾಕಿದ್ರೆ ಮತ್ತೆ ಲೋಳೆ ಆಗುತ್ತಲ್ವ, ಆ ಸಮಸ್ಯೆ ಇವಾಗ ಬರೋಲ್ಲ. ಎಲ್ಲ ಹುಳಿ ಎಲ್ಲ ರೆಡಿ ಆದಮೇಲೆ ನೀವು ಲಾಸ್ಟಲ್ಲಿ ಬೆಂಡೆಕಾಯಿ ಹಾಕ್ಬಿಟ್ಟು 1-2 ನಿಮಿಷ ಕುದಿಸಿದ್ರೆ ಸಾಕು. ಮುಕ್ಕಾಲು ಬೆಂಡೆಕಾಯಿ ಬೆಂದೋಗಿರುತ್ತಲ್ವ, ಸೊ ಇವಾಗ ಮತ್ತೆ ಅದನ್ನು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆಯೇ ಇಲ್ಲ. ಕೆಲವ್ರು ಏನು ಮಾಡ್ತಾರೆ, ಫಸ್ಟಿಗೆ ಬೆಂಡೆಕಾಯಿ ಹುರ್ಕೊಂಬಿಟ್ಟು ಅದಕ್ಕೆ ಹುಣಸೆ ರಸ ಅದು ಎಲ್ಲ ಹಿಂಡ್ಬಿಟ್ಟು ಆ ಥರ ಮಾಡ್ತಾರೆ. ಅದ್ರ ಬದಲಿಗೆ ಈ ಥರ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಲೋಳೆನೂ ಆಗೋಲ್ಲ, ಬೆಂಡೆಕಾಯು ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಿಯಾಗೂ ಆಗುತ್ತೆ ಹುಳಿ. ನೋಡಿ, ಆಗಲೇ ಬೆಂದೇ ಹೋಯಿತು. 2 ನಿಮಿಷ ಕುದಿಸಿದ್ರೂ ಸಾಕು, ಬಿಸಿಗೆ ಬೆಂದೋಗ್ಬಿಡುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಬೆಂಡೆಕಾಯಿ ಹುಳಿನ. ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂತಂದರೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನೋಡಿ, ಆಹಾ, ಸಖತ್ತಾಗಿದೆಯಪ್ಪ.